ಬಿಡಪ್ಪ, ಸದನ ನಡೀಲಿಕ್ಕೆ ಆಗೋದಿಲ್ಲ. ಇವರು ಇವರು ಬಗ್ಗೆ ಆರೋಪ ಮಾಡೋದಿದ್ರೆ ಆರೋಪ ಮಾಡೋದಿಕ್ಕೆ ಆಗೋದಿಲ್ಲ ಅಧ್ಯಕ್ಷರೇ. ಕಾನೂನಿನಲ್ಲಿ ಒಬ್ಬ ಸಚಿವನ ಮೇಲೆ ಆರೋಪ ನಿಯಮಾವಳಿಗಳನ್ನು ರೂಪಿಸಿದ್ದೇವೆ. ಇದಕ್ಕೆ ಕಾನೂನಿದೆ. ಕಾನೂನು ಪ್ರಕಾರ ನಾಗೇಂದ್ರನ ವಜಾ ಮಾಡಿ, ಇಷ್ಟ ಬಂದಂಗೆ ಆರೋಪ ವಜಾ ಮಾಡಿ, ದಯವಿಟ್ಟು ತಾವು ನಾಗೇಂದ್ರನ ವಜಾ ಮಾಡಿ, ನಡೀಬೇಕು. ವಜಾ ಮಾಡಿ. ಈಗ ನೀವೆಲ್ಲ ನಾಗೇಂದ್ರನ ವಜಾ ಮಾಡಿ. ಇವನ್ನೆಲ್ಲ ಚರ್ಚೆ ಮಾಡ್ಬೇಕಾದ್ರೆ ನೀವು ನೋಟಿಸ್ ಆದ್ರೂ ಕೊಡ್ಬೇಕಲ್ಲ ಕನಿಷ್ಠ. ಇವರು ಇಷ್ಟ ಬಂದ ನಾಗೇಂದ್ರನ ನೀವು ವಜಾ ಇಷ್ಟ ಮಾಡಿ. ಬಂದಂಗೆ ನಡೆಸಿದ್ರೆ ಹೆಂಗಿದು? ಸದನದ ಮುಂದಿನ ಸದನ ಇದೇ ರೀತಿ ನಡೀಬೇಕು. ಇವರು ಕನಿಷ್ಠ ಇವರಿಗೆ ದಾಂಧಲೆ ಮಾಡ್ತಾ ಇದ್ದಾರೆ ಅಧ್ಯಕ್ಷರೇ. ಈ ದಾಂಧಲೆಗೆ ಅವಕಾಶ ಕೊಡಬೇಡಿ ಅಂತ ನಾನು ತಮ್ಮಲ್ಲಿ ಪೀಠದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಇಂತಹ ಕಾನೂನು ಇವರು ದುರಾಡಳಿತಕ್ಕೆ, ಸದನದ ದುರುಪಯೋಗಕ್ಕೆ, ಗೂಂಡಾಗಿರಿಗೆ ನಿಯಮದ ಪ್ರಕಾರವಾಗಿ ಸದನ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಧ್ಯಕ್ಷರೇ. ನಾನು ಮಾತಾಡ್ಲಿಕ್ಕೆ ಅವಕಾಶ ವಿರೋಧ ಪಕ್ಷದ ನಾಯಕರೇ, ಇವ್ರ ಹತ್ರ ಯಾವುದೇ ವಿಷಯಗಳಿಲ್ಲ. ಈ ಸದನ ನೋಟಿಸ್ ಕೊಟ್ಟು ನೀವು ಚರ್ಚೆ ಪ್ರತಿಬಿಂಬ ಇದೆ. ಏನ್ ನಿಯಮಾವಳಿ ಅದ ಅದ್ರ ಪ್ರಕಾರ ಹೋಗ್ರಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ನಿಮ್ಗೇನು ಬೇಕಾಗಿಲ್ಲ, ಚರ್ಚೆ ಇಲ್ಲ. ರಾಜೀನಾಮೆ ಕೊಟ್ಮೇಲೆ ಚರ್ಚೆ. ನಿಮ್ಗೆ ಅದು ಯಾವುದೂ ಬೇಕಾಗಿಲ್ಲ. ನಿಮ್ಗೆ ರಾಜೀನಾಮೆ ಕೊಟ್ಮೇಲೆ ಚರ್ಚೆಗೆ ಬರ್ತೀರಿ. ಈ ರೀತಿ ರಾಜೀನಾಮೆ ಕೊಡ್ಬೇಕು ಅವರು, ಅದಾದ್ಮೇಲೆ ನಾವು ಚರ್ಚೆಗೆ ಚರ್ಚೆ ಮಾಡಿ. ಯಾಕೆ ಕೊಡ್ಬೇಕಂತಾರ ಅವ್ರು ಸಮರ್ಥನೆ ಮಾಡ್ಕೊತಾರ. ಯಾವ್ದಾದ್ರು ಜನ ಕೇಳ್ತೈತೆ ಅದನ್ನೇ. ಇದು ಗೂಂಡಾ ವರ್ತನೆ, ಕಾನೂನು ರೂಲ್ಸ್ಗೆ ವಿರುದ್ಧವಾಗಿ ಇಷ್ಟ ಬಂದಂಗೆ ನಡ್ಕೊಳ್ಳುವಂತಹದ್ದು. ವರ್ತನೆಗೆ ಅವಕಾಶ ಕೊಡಬೇಡಿ. ಸದನದ ಮೇಲೆ ದಬ್ಬಾಳಿಕೆ ಮಾಡಿ ದಬ್ಬಾಳಿಕೆ ನಾಯಕರೇ, ಇವರ ದಬ್ಬಾಳಿಕೆಗೆ ದಯವಿಟ್ಟು ಕಡಿವಾಣ ಹಾಕಬೇಕು. ಈ ಸದನ ಕಾನೂನಿನಲ್ಲಿ ನಡೀಬೇಕು. ಈ ರೂಲ್ಸ್ ಮಾಡಿದ ಸಂವಿಧಾನದ ಅಡಿಯಲ್ಲಿ ನಾವು ಮಾಡಿದ್ದೇವೆ. ಸಂವಿಧಾನ ಬಾಹಿರವಾಗಿ ಈ ದಬ್ಬಾಳಿಕೆ ಮಾಡೋದಕ್ಕೆ ತಾವು ದಯವಿಟ್ಟು ಅವಕಾಶ ಮಾಡಿಕೊಡಬಾರದು. ಇವರು ಕೇವಲ ರಾಜಕೀಯ, ಅವ್ರ ಮನೆ ಒಳಗಡೆ ಬೆಂಕಿ ಎತ್ಕೊಂಡಿದೆ, ಅದನ್ನ ಮುಚ್ಚಿಡೋದಿಲ್ಲ. ಎಲ್ಲ ಬೋಗಸ್ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಇವರು. ಇವರಿಗೆ ಇವ್ರ ಮನೆ ಒಳಗೆ ಅಂಟ್ಕೊಂಡು ನಡೀತಾ ಇದೆ, ಒಳಗಡೆ ಕಿತ್ತಾಟ ನಡೀತಾ ಇದೆ. ಅದನ್ನು ಮುಚ್ಚಿಕೊಳ್ಳೋದಕ್ಕೆ ಇನ್ನೊಬ್ಬ ಇವ್ರ ಮನೆಗೆ ಬೆಂಕಿರೋ ಬೆಂಕಿ ಆರಿಸೋದು ಬಿಟ್ಟು ಇನ್ನೊಬ್ಬರ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಇವರು. ಇವರು ವೀರರಲ್ಲ, ಶೂರರಲ್ಲ, ರಣಹೇಡಿಗಳಿವರು. ಇವ್ರ ಮನೆಯಲ್ಲೇ ಬೆಂಕಿ ಬಿದ್ದಿದೆ. ಇವ್ರ ಮನೆ ಬೆಂಕಿ ಆರಿಸ್ಕೊಳ್ಳೋದ್ರ ಬದಲಿಗೆ ವಜಾ ಮಾಡೋವರೆಗೂ ಹೆಗ್ಗಣ ಬಿದ್ದಿದೆ. ನಾಚಿಕೆ ಆಗೋದಿಲ್ಲ ಇವರಿಗೆ, ಹೆಣ ಬಿದ್ದಿದೆ ಇವ್ರಿಗೆ. ಅಧ್ಯಕ್ಷರೇ, ಈ ಸದನಕ್ಕೊಂದು ಕಾನೂನು ಇದೆ, ನಿಯಮ ಇದೆ. ದಯವಿಟ್ಟು ಪ್ರಕಾರವಾಗಿ ತಾವು ಸದನ ನಡೆಸಬೇಕು. ಒಬ್ಬ ಬಗ್ಗೆ ಆರೋಪ ಮಾಡಬೇಕಾದ್ರೆ ಕೊಡಬೇಕು.
ನೋಟಿಸ್ ಕೊಟ್ಟು ಸ್ಪೀಕರ್ ಪರ್ಮಿಷನ್ ತಗೋಬೇಕು. ಅದು ಇಲ್ಲದೆ ನೀವು ಮಾಡಿದ್ರೆ ಸದನದ ಮಂತ್ರಿಯ ಹಕ್ಕು ಚ್ಯುತಿಯಾಗುತ್ತೆ. ಅವರ ಪ್ರಿವಿಲೇಜ್ ಅನ್ನ ವೈಲೇಟ್ ಮಾಡಬೇಕಾಗುತ್ತೆ. ಆ ಪ್ರಿವಿಲೇಜ್ ಅನ್ನ ವೈಲೇಟ್ ಮಾಡೋದಕ್ಕೆ ತಾವು ಅವಕಾಶ ಕೊಡಬಾರದು. ಇಟ್ ಇಸ್ ದ ರೈಟ್ ಆಫ್ ಎ ಮಿನಿಸ್ಟರ್ ಟು ರಿಸೀವ್ ಎ ನೋಟಿಸ್. ಈಗ ಒಳಗೆ ಸ್ವಲ್ಪ ಚರ್ಚೆ ಮಾಡಿ ಅದನ್ನೇನೋ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡೋಣ. 1 ಗಂಟೆ ಮುಂದೂಡ್ತಾ ಇದೆ. 1 ಗಂಟೆ ಮುಂದೂಡ್ತಾ